ಇತಿಹಾಸ ಸೃಷ್ಟಿಸಬೇಕು ಅಂತ ಹಲವಾರು ಜನ ನಾನಾ ರೀತಿಯ ಕೆಲಸಗಳನ್ನ ಮಾಡ್ತಾರೆ. ಹೀಗೆ ಇಲ್ಲೊಂದು ಸಂಘಟನೆ ಕನ್ನಡ ನಾಡಿನ ಏಕತೆಯನ್ನ ಮೆರೆಯಲು ವಿಶೇಷ ಪ್ರಯತ್ನ ಮಾಡುವ ಮೂಲಕ ದಾಖಲೆಗೆ ಕೈ ಹಾಕಿತ್ತು. ಅಷ್ಟಕ್ಕೂ ಏನು ಆ ಪ್ರಯತ್ನ ಅಂತೀರಾ? ಈ ಸ್ಟೋರಿ ನೋಡಿ. ಒಂದೆಡೆ ನೂರಾರು ಮಕ್ಕಳು, ಇನ್ನೊಂದೆಡೆ ಜನಪದ ಕಲಾಮೇಳಗಳ ಸದ್ದು. ಎಸ್, ಇವೆಲ್ಲ ಕಂಡು ಬಂದಿದ್ದು ಬಾಗಲಗುಂಟೆಯಲ್ಲಿ. ಇತಿಹಾಸ ದಾಖಲಿಸುವ ಉದ್ದೇಶದಿಂದ ಅತಿ ಉದ್ದದ ಕನ್ನಡ ಧ್ವಜಾರೋಹಣ ಕಾರ್ಯಕ್ರಮವನ್ನ ಭಾರತ ಯುವ ಕೇಂದ್ರ ಏರ್ಪಡಿಸಿತ್ತು. ವಿಶ್ವದಲ್ಲೇ ಪ್ರಪ್ರಥಮವಾಗಿ 1700 ಮೀಟರ್ ಉದ್ದದ ಕನ್ನಡ ಧ್ವಜವನ್ನು ಮಕ್ಕಳಿಂದ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವ ಹಾಗೆ ಮಕ್ಕಳಿಂದ ಧ್ವಜ ಪ್ರದರ್ಶನವನ್ನು ಮಾಡಿ, ನೆಲ ಒಂದೇ, ಜಲ ಒಂದೇ, ಭಾಷೆ ಒಂದೇ, ಈ ನಾಡು ಎಂದೆಂದೂ ಒಂದೇ, ಒಡೆಯಲು ಬಿಡೋದಿಲ್ಲ ಅಂತ ಹೇಳಿ ಶಾಂತಿ ಸಂದೇಶವನ್ನು ಈ ಮೂಲಕ ರವಾನಿಸಲು, ನಾಡಿಗೆ ಈ ಕನ್ನಡದ ಬಗ್ಗೆ ಹೆಗ್ಗಳಿಕೆಯ ಒಂದು ಏಕೀಕರಣದ ಪಾತ್ರವನ್ನು ಬಿಂಬಿಸಲು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಸಾವಿರಾರು ವಿದ್ಯಾರ್ಥಿಗಳ ಜೊತೆಗೂಡಿದ ಸಾಹಿತಿ ದೇ ಜವರೇಗೌಡ 7 ಅಡಿ ಅಗಲದ 1700 ಮೀಟರ್ ಉದ್ದದ ಕನ್ನಡ ಧ್ವಜಾರೋಹಣ ಮಾಡಿದ್ರು. ಆಗಬೇಕಾದ್ರೆ ಈಗ ಕನ್ನಡ ಉತ್ಸವ, ಕನ್ನಡ ದೇವಿಯ ಉತ್ಸವ, ಕನ್ನಡ ಬೆಳೆಸುವ ಪ್ರಯತ್ನ ಇದೆ, ಕನ್ನಡವನ್ನು ಎಲ್ಲ ಕಡೆಯೂ ಹಬ್ಬಿಸುವ ಪ್ರಯತ್ನ ಇದೆ, ಕನ್ನಡ ಒಂದು ಶ್ರೇಷ್ಠ ಭಾಷೆ ಅಂತ ಹೇಳುವ ಪ್ರಯತ್ನ ಇದೆ. ಅದರಿಂದಾಗಿ ಮಾಡ್ತಿರ್ತಕ್ಕಂಥದ್ದು ಬಹಳ ಶ್ರೇಯಸ್ಕರವಾದ. ಈ ಕನ್ನಡೋತ್ಸವದಲ್ಲಿ ಬಿಸಿಲನ್ನು ಕೂಡ ಲೆಕ್ಕಿಸದೆ ಶಾಲಾ ಮಕ್ಕಳು ಈ ಧ್ವಜವನ್ನ ಹಿಡಿದು ಸಂಭ್ರಮಿಸಿದ್ರು. ಜೊತೆಗೆ ಈ ಧ್ವಜವು ದಾಖಲೆಯ ಪುಟ ಸೇರ್ತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಪವನ್ ಕುಮಾರ್ ಪಟೇಲ್, ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್.